ಶಿವಲಿಂಗೇಗೌಡ್ರೆ ಸರ್ ಇಲ್ಲ ಇಲ್ಲ ಸುಮ್ಮನೆ ಪ್ರಶ್ನೆ ಸಂಖ್ಯೆ ಇಲ್ಲ ಬೇಡ ಮಾತಾಡ್ತಾ ಇದ್ದೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ನಾನೇನೋ ಮಂಗಳೂರು ಗಲಾಟೆ ಮಾಡ್ತಾ ಇದ್ದಾರೆ. ಯಾವ ಅದು ನೆಗೆಟಿವ್ ಇದ್ರೆ ಆಗ್ತದ, ಪಾಸಿಟಿವ್ ಬೇಕಲ್ಲ. ಮಂಗಳೂರು ಅಂದ್ರೆ ಒಂದು ಕ್ವಶನ್ ಹಾಕ್ತಾರೆ, 10 ಜನ ಮಾತಾಡ್ತಾರೆ. ಬಹಳ ಸಂತೋಷ. ಆ ತರ ಒಗ್ಗಟ್ಟಿರ್ಬೇಕು ನೋಡಿ. ನೀವು ಅಲ್ಲಿ ತೆಂಗು ನೀವು ಸಹಕಾರ ತೆಂಗು ಅಂತ ಹೇಳಿ ನೀವು ಚರ್ಚೆ ಮಾಡ್ತೀರಿ, ಅವ್ರು ಈ ವಿಷಯ ಚರ್ಚೆ ಮಾಡ್ತಾರೆ. ಮಾಡಕ್ಕಾಗುತ್ತೆ ಇಲ್ಲ, ಈ ಕಡೆನೆ ಇನ್ನು ಆ ಕಡೆಗೆ ನೋಡೋದಿಲ್ರಪ್ಪ. ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, 1476ನೇ ಕ್ವಶನ್ನ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ನಾವು ಕಳೆದ ಸಾರಿ ಈ ಸದನಕ್ಕೆ ಪ್ರಥಮವಾಗಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಒಂದು ಒಳ್ಳೆ ಯೋಜನೆಯನ್ನು ತಂದು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಯಿಂದ ಹೆದ್ದಾರಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥ, ರಸ್ತೆಗಳನ್ನು ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಪ್ರಗತಿ ಪಥ ಅಂತಲೇ ಹೆಸರಿಟ್ಟು ಆ ಯೋಜನೆಗೆ ಭಾಳ ಸವಿಸ್ತಾರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇವತ್ತು ಮಾಡಿದ್ದಾರೆ. ಅದು ಸ್ವಲ್ಪ ನಿಧಾನ ಆಯಿತು ಅಂತಕ್ಕಂಥದ್ದು. ನಾನು ADBನಲ್ಲಿ ಎಲ್ಲ ಕಡೆ ನಾವು ಸ್ವಲ್ಪ ಮಾತನಾಡಿದ್ದೀವಿ. ಸಚಿವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಾಕೋ ADBಯವರು ಸುಮ್ಮನೆ ಅಬ್ಜೆಕ್ಷನ್ ಮೇಲೆ ಅಬ್ಜೆಕ್ಷನ್ ತೆಗಿತಾ ಇದ್ದಾರೆ. ಅದು ನಮಗೆ ಕೊಡ್ತಕ್ಕಂಥ ಸಾಲ ಅಷ್ಟೇ, ಅವರೇನು ಸಹಾಯಧನ ಕೊಡೋದಿಲ್ಲ. ಆದ್ದರಿಂದ ದಯಮಾಡಿ ನಾವು ತೀರ್ಸರು, ಸರ್ಕಾರ ಶ್ಯೂರಿಟಿ ಕೊಟ್ಟಿದೆ, ದಯಮಾಡಿ ಪ್ರಿಯಾಂಕಾ ಖರ್ಗೆ ಅವರು ದಯಮಾಡಿ ಇದನ್ನು ತಂದು ಕೊಟ್ಟರೆ ನಾವು ಈಗಾಗಲೇ ಏನೋ ಇದೆ, ಇವು ಟೆಂಡರ್ ಕರೀರಿ ಅಂದರು. ನಾವೇನು ಮಾಡಿದ್ದೀವಿ, ಟೆಂಡರ್ ಕರೀತಿದ್ದಂಗೆ ಆರೆ ಗುದ್ಲಿ ತಗೊಂಡು ಹೋಗ್ತೀವಿ, ಪೂಜೆ ಮಾಡಿಬಿಡ್ತೀವಿ. ಅದರಿಂದ ಮಾಡಿಬಿಡಿದ್ವಿ ಕೆಲವು ರಸ್ತೆಗಳನ್ನ. ದಯಮಾಡಿ ಜಲ್ದಿ ಅರ್ಜೆಂಟಾಗಿ ಈ ಯೋಜನೆಯನ್ನು ಜಾರಿ ಕೊಡಿಸಿ ಟೆಂಡರ್ ಕಳಿಸಿ ಕೆಲಸ ಮಾಡಿಸ್ಕೊಡ್ಬೇಕು ಅಂತೇಳಿ ನಂದೇನು ಆಕ್ಷೇಪಣೆ ಇಲ್ಲ, ವಿನಂತಿ ಮಾಡ್ತೀನಿ ಅಷ್ಟೇ. ಉತ್ತರ ಕೊಡಿ, ಸಹಾಯ ಆಗ್ಲಿ ಅಂತ 3 ಬಜೆಟ್ನಿಂದ ಇದನ್ನ ಹೇಳ್ತಾ ಇದ್ದೀರಿ. ಇದನ್ನ ಸ್ವಲ್ಪ ಹೆಸರು ಬದಲಾಯಿಸ್ಬಿಡಿ, ಪ್ರಗತಿ ಪಥ ಅನ್ನೋದನ್ನ ತೆಗೆದು ನಿಧಾನ ಪಥ ಅಂತ ಮಾಡಿ. ಅವಾಗ ಸ್ವಲ್ಪ ನಾವು ಆನ್ಸರ್ ನಿಧಾನವಾಗಿ ಕೇಳ್ತೀವಿ. 3 ವರ್ಷದಿಂದ ನಾನು ಬಜೆಟ್ ಮೇಲೆ ಭಾಷಣ ಅದನ್ನ ಹೇಳೋನಿದ್ದೀನಿ. ಮುಂದುವರಿಸಿ, ನಿಧಾನ ಪಥ ಅಂತ ಮಾಡಿಬಿಟ್ರೆ ಒಳ್ಳೇದು. ಇಲ್ಲ, ಮಾಡ್ಬೋದು. ನಿಮ್ಮ ಕಡೆ ಇಂದ ಸ್ವಲ್ಪ ಸಹಕಾರ ಸಿಕ್ಕಿದ್ರೆ ಬೇಗ ಹಿಡಿತದೆ, ಇಲ್ಲದ್ರೆ ಆಗೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ನಾಮ್ಸ್ ಚೇಂಜ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಹುಶಃ ಈ ಹೊಸ ಟೆಕ್ನಿಕಲ್ ನಾಮ್ಸ್ ಏನು PMJSY 4ನಲ್ಲಿ ತಗೊಂಡಿದ್ದಾರೆ ಸುನಿಲಣ್ಣ, ಬರೀ 50 ರೋಡ್ ಅಷ್ಟೇ ಸಿಗುತ್ತೆ ನಮಗೆ. 50 ರೋಡ್. ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದೆ, ವೈಯಕ್ತಿಕವಾಗಿ ಹೋಗಿ ಮಂತ್ರಿಗಳಿಗೆ ಭೇಟಿಯಾದೆ. ದಯವಿಟ್ಟು ಈ ನಾಮ್ಸ್ ಪ್ರಕಾರ ನೀವು ಮಾಡಿದ್ರೆ, ಹ್ಯಾಬಿಟೇಷನ್ಸ್ ಏನು ನೀವು ಜನಸಂಖ್ಯೆ ಕೊಟ್ಟಿದ್ದೀರಾ ಅಂಥದ್ದು ನಮ್ದು ಸ್ಯಾಚುರೇಷನ್ ಆಗಿದೆ, ದಯವಿಟ್ಟು ನಾಮ್ಸನ್ನು ಬದಲಾವಣೆ ಮಾಡಿದ್ರೆ, ಸ್ವಲ್ಪ ಸರಳೀಕರಣ ಮಾಡಿದ್ರೆ ಕರ್ನಾಟಕಕ್ಕೂ ಕೂಡ ಅನುಕೂಲ ಆಗುತ್ತೆ, ತಮಿಳುನಾಡು ಕೂಡ ಅನುಕೂಲ ಆಗುತ್ತೆ, ಕೇರಳ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಪತ್ರ ಬರೆದು ವೈಯಕ್ತಿಕವಾಗಿ ಹೋಗ್ಬಿಟ್ಟಿದ್ದೆ. ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ. ತಮ್ಗೆ ಗೊತ್ತಿರೋ ಹಾಗೆ ಅಧ್ಯಕ್ಷರೇ, ಸಾಕಷ್ಟು ವರ್ಷದಿಂದ PMJSY ನಡ್ಕೊಂಡು ಬಂದಿದೆ, ಮೇಂಟೆನೆನ್ಸ್ ಕೂಡ ಭಾಳಷ್ಟು ರೋಡ್ದು ಮುಗ್ದಿದೆ. ಅದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿಕೊಂಡೆ, PMJSY ಮಾದರಿನಲ್ಲಿ ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ, ಅದಕ್ಕಿಂತ ಬೆಟರ್ ಟೆಕ್ನಿಕಲ್ ಡೀಟೇಲ್ಸನ್ನು ಇಟ್ಸ್ಕೊಂಡು ನಾವು ಒಂದು ಹೊಸ ಯೋಜನೆಯನ್ನು ನಾವು ಮಾಡೋಣ ಅಂತ. ತಾವು ಕೂಡ ನನಗೆ ಮಾತನಾಡಿದ್ರಿ, ನೀವೇನು ಹೇಳಿದ್ರಿ, ಮಲೆನಾಡು ಮತ್ತು ಮಂಗಳೂರು ಕಡೆಯಲ್ಲಿ ಮಳೆ ಜಾಸ್ತಿ ಬರುತ್ತೆ, ನೀವು ಕೊಟ್ಟಿರೋ ಟೆಕ್ನಿಕಲ್ ನಾಮ್ಸ್ ಆಗಲ್ಲ ಅಪ್ಪ, ನೀನು ಬೇರೆ ಸ್ವಲ್ಪ ಚೇಂಜ್ ಮಾಡಬೇಕು ಅಂದಾಗ ಅದನ್ನು ಕೂಡ ನಾವು ಚೇಂಜ್ ಮಾಡಿದ್ವಿ. ಅಧ್ಯಕ್ಷರೇ, ಬಹುಶಃ ಇದು ನಮ್ಮ ದೇಶದಲ್ಲಿ ಒಂದು ಅತ್ಯಂತ ದೊಡ್ಡ ಗ್ರಾಮೀಣ ಮಟ್ಟದಲ್ಲಿ ರೋಡ್ ನೆಟ್ವರ್ಕ್ ಆಗುತ್ತೆ. 7110 ಕಿಲೋಮೀಟರ್. ಇದಕ್ಕೆ ಖರ್ಚಾಗಬೇಕಾಗಿರೋದು 5180 ಕೋಟಿ ರೂಪಾಯಿ. ಇದರಲ್ಲಿ ADB ಅಸಿಸ್ಟೆಂಟ್ ಎಕ್ಸ್ಟರ್ನಲ್ ಫಂಡಿಂಗ್ ತಗೋತಾ ಇದ್ದೀವಿ ಅಧ್ಯಕ್ಷರೇ, 3242 ಅಂದಾಜು, ಮತ್ತು ನಮ್ಮ ಪಾಲು 1443 ಅಧ್ಯಕ್ಷ. ಅದಕ್ಕೆ ಮೇಂಟೆನೆನ್ಸಿಗೂ ಸಪ್ರೇಟ್ ಆಗಿ 504 ಕೋಟಿಯನ್ನು ನಾವು ಮೀಸಲಿಟ್ಟಿದ್ದೀವಿ. ADB ಗೈಡ್ಲೈನ್ಸ್ ಪ್ರಕಾರ ಈಗಾಗಲೇ 18 ರೋಡ್ ಕನ್ಸಲ್ಟೆಂಟ್ಸು, 14 ಬ್ರಿಡ್ಜ್ ಕನ್ಸಲ್ಟೆಂಟ್ಸು DPR ಪ್ರಿಪರೇಷನ್ ಮಾಡಿದ್ದಾರೆ ಅಧ್ಯಕ್ಷರೇ. ಸುಮಾರು
1356 ರೋಡ್ಸ್ ಅನ್ನ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅನ್ನ ನಾವು ಹಂಚಿಕೆಯನ್ನ ನಾವು ಮಾಡಿದ್ದೀವಿ ಅಧ್ಯಕ್ಷರೇ ಈಗಾಗಲೇ. ಮತ್ತೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಧ್ಯಕ್ಷರೇ, ನಾವು ಕೊಟ್ಟಿರೋಂಥ DPRಗಳಿಗೆ ಅವರು ಪರಿಶೀಲನೆ ಮಾಡ್ತಾರೆ, ರ್ಯಾಂಡಮ್ ಆಗಿ ತಗೋತಾರೆ ಅಧ್ಯಕ್ಷರೇ. ಅದರಲ್ಲಿ ಈಗಾಗಲೇ ಅವರು ಈ 1353 ಪ್ರಪೋಸಲ್ ಏನು ನಾವು ಕೊಟ್ಟಿದ್ದೀವಿ, ಅದರಲ್ಲಿ ಸುಮಾರು 293 ರೋಡ್ಗಳಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಹೆಚ್ಚಾಗಿ ನಿಮ್ಮ ಬೆಂಗಳೂರು ಗ್ರಾಮೀಣ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು, ಉಡುಪಿ, ಉತ್ತರ ಕನ್ನಡದಲ್ಲಿ ಇವೆ ಅಧ್ಯಕ್ಷರೇ. ಈ ಜಿಲ್ಲೆಗಳಲ್ಲಿ ಅವ್ರ ಆಕ್ಷೇಪಣೆ ಏನಿದೆ ಅಂದರೆ ಎಕನಾಮಿಕ್ ಸೆನ್ಸಿಟಿವ್ ಝೋನಲ್ಲಿ ಬರುತ್ತೆ ಅಥವಾ ರಿಸರ್ವ್ ಫಾರೆಸ್ಟಲ್ಲಿ ಬರುತ್ತೆ, ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ, ಎಕ್ಸೆಸ್ ಲೆಂತ್ ಕೊಟ್ಟಿರ್ಬೋದು ಅಥವಾ ರೈಟ್ ಆಫ್ ವೇನಲ್ಲಿ ಸ್ವಲ್ಪ ಗೊಂದಲ ಇರ್ಬೋದು ಅಂತ. ಆದರೂ ಕೂಡ ನಾವು ಈಗಾಗಲೇ ಸುಮಾರು 999 ರೋಡ್ಗಳನ್ನು ನಾವು ಆಗಲೇ DPRಗಳು ಮಾಡಿದ್ದೀವಿ. 573 ವರ್ಕನ್ನು ನಾವು ಟೆಂಡರ್ ಕರೀಲಿಕ್ಕೂ ಕೂಡ ನಾವು ಇಂಡೆಂಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೇವೆ ಅಧ್ಯಕ್ಷರೇ. ಬಹುಶಃ ಈ 1 ತಿಂಗಳಲ್ಲಿ ಮ್ಯಾಕ್ಸಿಮಮ್ 1.5 ತಿಂಗಳಲ್ಲಿ ಟೆಂಡರ್ಸನ್ನು ನಾವು ಕರಿತೀವಿ ಅಧ್ಯಕ್ಷರೇ. ಇದು ವಿಳಂಬ ಯಾಕೆ ಆಗ್ತಾ ಇದೆ ಅಂದರೆ, ಮಾನ್ಯ ಶಾಸಕರು ಹೇಳಿದಂಗೆ ADB ಅವರ ಗೈಡ್ಲೈನ್ಸು ಸ್ವಲ್ಪ ಭಾಳ ಟೈಟ್ ಆಗಿದೆ ಅಧ್ಯಕ್ಷರೇ. ಅವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.